ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ ಇದರ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋದಲ್ಲಿ ಹೇಗೆ ಡಿಸ್ಕಸ್ ಮಾಡ್ತೇನೆ ಕೇಳಿದರೆ, ಕ್ವಶನ್ ನಂಬರಲ್ಲಿ ಯಾವುದು ಥಿಯರಿ ಕ್ವಶನ್ಸ್ ಬಂದಿದೆ ವಿತ್ ಪ್ರೋಗ್ರಾಮಿಂಗು, ಆ್ಯಂಡ್ ಸೆಕೆಂಡ್ ಕ್ವಶನಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ ಅಂದರೆ ಆರ್ ಕ್ವಶನ್ ಮಾಡ್ಯೂಲ್ 1ನ ಆರ್ ಕ್ವಶನಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ ಯಾವುದು ಥಿಯರಿ ಕ್ವಶನ್ ಬಂದಿದೆ ವಿತ್ ಪ್ರೋಗ್ರಾಮ್, ಆ ರೀತಿ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ತೆಗೆದಿದ್ದು. ಇದರಲ್ಲಿ ನಿಮ್ಮ ರೆಗ್ಯುಲರ್ ಸೆಮ್ ಆ್ಯಂಡ್ ಎಕ್ಸಾಮ್ ಇದು ಇದೆ, ಪ್ಲಸ್ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ ಇದು ಇದೆ, ಆ್ಯಂಡ್ ನಿಮ್ಮ ಮೇಕಪ್ ಎಕ್ಸಾಮ್ ಇದು ಇದೆ. ಓಕೆ, ಸೊ ಟೋಟಲ್ 7 ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿದಾಗ ನನಗೆ ಸಿಕ್ಕಿರೋ ಕ್ವಶನ್ಸನ್ನು ಲಿಸ್ಟ್ ಮಾಡಿ ಕ್ವಶನ್ ನಂಬರ್ 1ನಲ್ಲಿ ಯಾವುದೆಲ್ಲ ಥಿಯರಿ ಬಂದಿದೆ ವಿತ್ ಪ್ರೋಗ್ರಾಮಿಂಗ್, ಆ್ಯಂಡ್ ಕ್ವಶನ್ ನಂಬರ್ 2 ಅಲ್ಲಿ ಯಾವುದೆಲ್ಲ ಥಿಯರಿ ಬಂದಿದೆ ವಿತ್ ಪ್ರೋಗ್ರಾಮಿಂಗ್, ಆ್ಯಂಡ್ ಇದರಲ್ಲಿ ಪ್ರೋಗ್ರಾಮಿಂಗನ್ನು ಕಲಿಲೇಬೇಕು ಸ್ಟೂಡೆಂಟ್ಸ್. ದರ್ ಇಸ್ ನೋ ಆಪ್ಷನ್. ಅಂದರೆ ಟೋಟಲ್ ಆಗಿ ನಿಮಗೆ 2 ಕ್ವಶನನ್ನು ಪ್ರಿಪೇರ್ ಆಗ್ತೀರಾ ಅಂದರೆ ಮಾಡ್ಯೂಲ್ 1ನಲ್ಲಿ ಒಂದು 8 ಪ್ರೋಗ್ರಾಮ್ಸ್ ಇದೆ ಹತ್ರ. ಇಲ್ಲ ಸರ್, ನಾನು ಒಂದೇ ಪ್ರೋಗ್ರಾಮ್ ಪ್ರಿಪೇರ್ ಆಗ್ತೇನೆ ಅಂದರೆ ಒಂದೇ ಕ್ವಶನ್ಗೆ ಪ್ರಿಪೇರ್ ಆಗ್ತೇನೆ ಅಂತಾದರೆ ಮಿನಿಮಮ್ ಒಂದು 5 ಪ್ರೋಗ್ರಾಮ್ಸ್ ಆದರೂ ಕಲಿಲೇಬೇಕು, ಆ್ಯಂಡ್ ದೋಸ್ ಆಲ್ ಆರ್ ಬೇಸಿಕ್ ಪ್ರೋಗ್ರಾಮ್ಸ್. ಓಕೆ, ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಡೇಟಾ ಟೈಪ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಡೇಟಾ ಟೈಪ್ಸನ್ನು ನೀವು ಕಲಿಲೇಬೇಕಾಗತ್ತೆ. ಆಲ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ತುಂಬ ಸಿಂಪಲ್ ಇದೆಯಲ್ಲ ಡೇಟಾ ಟೈಪ್ಸ್. ಅದರಲ್ಲಿ ನಿಮಗೆ ಔಟ್ಲೈನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಇನ್ ಜಾವಾ ಅಥವಾ ಡಿಫರೆಂಟ್ ಡೇಟಾ ಟೈಪ್ಸ್ ಸಪೋರ್ಟೆಡ್ ಬೈ ಜಾವಾ ಅಲಾಂಗ್ ವಿತ್ ದ ಡಿಫಾಲ್ಟ್ ವ್ಯಾಲ್ಯೂಸ್ ಆ್ಯಂಡ್ ಲಿಟರಲ್ಸ್. ಸೊ ಅಂದರೆ ನಿಮಗೆ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೀವು ಕಲ್ತಿದ್ದೀರಾ. ಇಂಟಿಜರ್ ಇರ್ಬೋದು, ಫ್ಲೋಟ್ ಇರ್ಬೋದು, ಡಬಲ್, ಕ್ಯಾರೆಕ್ಟರ್, ಶಾರ್ಟ್, ಲಾಂಗ್, ಬಿಟ್, ಬೂಲಿಯನ್. ಜಾವಾದಲ್ಲಿ ಟೋಟಲ್ 8 ಇದೆ ಅಲ್ವಾ. ಬೂಲಿಯನ್ ಅಂತ ಹೇಳಿದ ತಕ್ಷಣ ಟ್ರೂ ಆರ್ ಫಾಲ್ಸ್, ಬಿಟ್ ಅಂತ ಹೇಳಿದ ತಕ್ಷಣ 0 ಆರ್ 1, ಇಂಟೀಜರ್ ನಿಮ್ಗೆ ಗೊತ್ತಿದೆ ಹೋಲ್ ನಂಬರ್ 10, 100, 36, 49 ಈ ಥರ. ಸೊ ದೀಸ್ ಆಲ್ ಆರ್ ಇಂಟೀಜರ್ಸ್. ಅದಾದಮೇಲೆ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ 1.20, ಡಬಲ್ ಅಂತ ಹೇಳಿದಾಗ 1.20462 ಲೈಕ್ ದಿಸ್. ಕ್ಯಾರೆಕ್ಟರ್ ಅಂತ ಹೇಳಿದಾಗ ಓನ್ಲಿ ಎ ಅಂತ ತಗೊಂಡ್ರೆ ಕ್ಯಾರೆಕ್ಟರ್. ಸೊ ಇದು ನಿಮ್ಗೆ ಗೊತ್ತಿದೆ, ಇದನ್ನು ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತ ಕರೀತಾರೆ. ಸೊ ಅದನ್ನು ಕ್ವಶನ್ ಕೇಳಿದರೆ ಡೇಟಾ ಟೈಪ್ ಮೇಲೆ ಅಲಾಂಗ್ ವಿತ್ ಡಿಫಾಲ್ಟ್ ವ್ಯಾಲ್ಯೂಸ್. ಡಿಫಾಲ್ಟ್ ವ್ಯಾಲ್ಯೂ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿದೆ, ಇಂಟೀಜರಿಗೆ 1 ಅಂತ ಇರುತ್ತೆ, ಅಥವಾ ಫ್ಲೋಟಿಂಗ್ ಪಾಯಿಂಟಿಗೆ 1.0f ಅಂತ ಇರುತ್ತೆ. ಸೊ ಲೈಕ್ ದ್ಯಾಟ್. ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಡಿಫಾಲ್ಟ್ ವ್ಯಾಲ್ಯೂ. ಸೊ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಮತ್ತು ಲಿಟ್ರಲ್ಸ್ ಅಂದರೆ ಸೇಮ್, ನೀವೀಗ ಏನು ಇದಕ್ಕೆ ಬರ್ದಿರ್ತೀರ ನೋಡಿ, ಡಿಫಾಲ್ಟ್ ವ್ಯಾಲ್ಯೂಸ್ ಬರ್ದಿರ್ತೀರ ನೋಡಿ, ಅದೇ ಥರ ಲಿಟ್ರಲ್ಸ್ ಅಂತ ಹೇಳಿದಾಗ ನಾನು ಒಂದು ಎಕ್ಸಾಂಪಲ್ಸನ್ನು ಕೊಡ್ಬೋದು. 2.0f ಇಟ್ ಈಸ್ ಅ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಇದು ಬಂದಾಗ ಇಂಟೀಜರ್ ಬಂದಾಗ 10, 30 ದೀಸ್ ಆಲ್ ಆರ್, ಅದನ್ನು ಎಕ್ಸಾಂಪಲ್ ಕೊಡಬೇಕು. ದೀಸ್ ಆಲ್ ಆರ್ ಡೇಟಾ ಟೈಪ್ಸ್. ಸೆಕೆಂಡ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಟೈಪ್ ಕನ್ವರ್ಷನ್ ಆ್ಯಂಡ್ ಟೈಪ್ ಕಾಸ್ಟಿಂಗ್, ಗಿವ್ ಎಕ್ಸಾಂಪಲ್. ಅಂದರೆ ಟೈಪ್ ಕನ್ವರ್ಷನ್ ಅಂದರೆ ಏನು, ಟೈಪ್ ಕಾಸ್ಟಿಂಗ್ ಅಂದರೆ ಏನು, ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಅಂದರೆ ಟೈಪ್ ಕಾಸ್ಟಿಂಗ್ ಮೇಲೆ ಕ್ವಶನ್ ಕೇಳ್ತಾರೆ. ಇದು ನಿಮಗೆ ಏನು ಫಸ್ಟ್ ಕ್ವಶನಲ್ಲಿ ಜಾಸ್ತಿ ಕೇಳಿದ್ದಾರೆ, ಸೆಕೆಂಡ್ ಕ್ವಶನಲ್ಲಿ ಇದನ್ನು ಕೇಳಲಿಲ್ಲ, ಬಟ್ ಆದರೂ ಕಲ್ತ್ಕೊಂಡು ಹೋಗಿ. ಟೈಪ್ ಕನ್ವರ್ಷನ್ ಅಂತ ಹೇಳಿದರೆ ನೀವೀಗ ಟೈಪ್ ಕನ್ವರ್ಷನ್ ಮತ್ತು ಟೈಪ್ ಕಾಸ್ಟಿಂಗ್ ಅಂತ ಹೇಳಿದರೆ ಲಾರ್ಜರ್ ನಂಬರಿಂದ ಸ್ಮಾಲರ್ ನಂಬರಿಗೆ ಕನ್ವರ್ಟ್ ಮಾಡೋದು ಟೈಪ್ ಕಾಸ್ಟಿಂಗ್. ಫಾರ್ ಎಕ್ಸಾಂಪಲ್, ನಿಮಗೀಗ ಡಬಲ್ ಇದ್ದದನ್ನು ನೀವು ಇಂಟೀಜರಿಗೆ ಕನ್ವರ್ಟ್ ಮಾಡಬೇಕು, ಆವಾಗ ಟೈಪ್ ಕಾಸ್ಟಿಂಗ್ ಯೂಸ್ ಮಾಡ್ತೀರಾ. ಟೈಪ್ ಕನ್ವರ್ಷನ್ ಅಂತ ಹೇಳಿದರೆ ಸ್ಮಾಲರ್ ಇದ್ದದನ್ನು ಲಾರ್ಜರ್ ಮಾಡೋದು. ಲಾರ್ಜರ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ನಾನೊಂದು ಇಂಟ್ ಎ ಅಂತಿದೆ ಅಂತ ಅಂದ್ಕೊಳ್ಳಿ, ಕೆಳಗಡೆ ಡಬಲ್ ಡಿ ಇದೆ. ಸೊ ಡಬಲ್ ಡಿ ಈಸ್ ಈಕ್ವಲ್ಸ್ ಟು ಎ ಅಂತ ಮಾಡಿದರೆ ನಾನು ಮೀನಿಂಗ್ ಟು ಸೇ ದಟ್ ಆ್ಯಕ್ಚುಲಿ ಎ ಈಸ್ ಅ ಇಂಟೀಜರ್. ನಾನು ಅದನ್ನು ಡಬಲ್ ಡಿಗೆ ಅದನ್ನು ಇದು ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದರೆ ಡಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ 1 ಇದ್ದರೆ ಇಂಟೀಜರ್ನ ವ್ಯಾಲ್ಯೂ ಎನ ವ್ಯಾಲ್ಯೂ 1 ಇದ್ದರೆ ಅದು 1.000 ಆಗುತ್ತೆ. ಸೊ ಅಂದರೆ ಸ್ಮಾಲರ್ ಇದ್ದದನ್ನು ಲಾರ್ಜರ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಿದ್ರೆ ಇಟ್ ಈಸ್ ಅ ಟೈಪ್ ಕನ್ವರ್ಷನ್. ಅದೇ ಲಾರ್ಜರ್ ಇದ್ದದನ್ನು ಸ್ಮಾಲರ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಟೈಪ್ ಕಾಸ್ಟಿಂಗ್. ದಟ್ಸ್ ಇಟ್. ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ನಾನು ಜಸ್ಟ್ ನಿಮ್ಗೆ ಇಲ್ಲಿ ಸಮ್ಮರಿ ಕೊಡ್ತಾ ಇರೋದು. ಓಕೆ, ನೆಕ್ಸ್ಟ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಪರೇಟರ್ಸ್ ಇನ್ ಜಾವಾ. ನಿಮ್ಗೆ ಗೊತ್ತಿದೆ ಆಪರೇಟರ್ ಜಾವಾದಲ್ಲಿ ಅರಿಥಮೆಟಿಕ್ ಆಪರೇಟರ್ಸ್ ಇದೆ, ಲಾಜಿಕಲ್ ಆಪರೇಟರ್ ಇದೆ, ಬಿಟ್ ವೈಸ್ ಆಪರೇಟರ್ ಇದೆ, ಶಿಫ್ಟ್ ಆಪರೇಟರ್ಸ್ ಇದೆ, ದೆನ್ ಟರ್ನರಿ ಆಪರೇಟರ್ಸ್ ಇದೆ. ಇದರಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಈ ಆಪರೇಟರ್ಸನ್ನು ಬರೀಲಿ ಕೇಳ್ತಾರೆ. ಟರ್ನರಿ ಆಪರೇಟರ್ಸ್, ಬಿಟ್ ವೈಸ್ ಆಪರೇಟರ್ಸ್, ಶಿಫ್ಟ್ ಆಪರೇಟರ್ಸ್, ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್, ಲಾಜಿಕಲ್ ಆಪರೇಟರ್, ಲಾಜಿಕಲ್ ಅಂದರೆ ಗ್ರೇಟರ್, ಲೆಸ್ಸರ್, ಸ್ಮಾಲರ್, ಅರಿಥಮೆಟಿಕ್ ಆಪರೇಟರ್ಸ್, ಪ್ಲಸ್, ಮೈನಸ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾ. ಕಂಟ್ರೋಲ್ ಸ್ಟೇಟ್ಮೆಂಟ್ ಇನ್ ಜಾವನ್ನು ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಇದನ್ನು ಕ್ವಶನ್ ನಂಬರ್ 1ನಲ್ಲೂ ಕೇಳಿದ್ದಾರೆ, 2ಅಲ್ಲೂ ಕೇಳಿದ್ದಾರೆ. 1ನಲ್ಲಿ ಕೇಳಿದ್ದನ್ನು ನಾನು ಆರೆಂಜ್ ಕಲರ್ಲಿ ಇದು ಮಾಡಿದ್ದೇನೆ, ಸ್ಟಾರ್ ಹಾಕಿದ್ದೇನೆ. ಇದು 2ಅಲ್ಲಿ ಕೇಳಿರೋದು. ಮತ್ತು ಇಲ್ಲಿ ಯಾವುದಕ್ಕೂ ಹಾಕಿಲ್ಲ ನೋಡಿ, ಇದೆಲ್ಲ 1ನಲ್ಲಿ ಕೇಳಿರೋ ಕ್ವಶನ್. ಇದೆಲ್ಲದು ಗ್ರೀನ್ ಕಲರಲ್ಲಿ ಬರೆದಿರೋದು ಎಲ್ಲದು ಕೂಡ ಕ್ವಶನ್ ನಂಬರ್ 1ನಲ್ಲಿ ಕೇಳಿದಂಥ ಥಿಯರಿ ಕ್ವಶನ್. ಓಕೆ, ಸೊ ಏನು ಕೇಳಿದ್ದಾರೆ, ಕಂಟ್ರೋಲ್ ಸ್ಟೇಟ್ಮೆಂಟ್ ಯಾವುದಲ್ಲ ನಿಮ್ಮದು, ಜಂಪ್, ಬ್ರೇಕ್, ರಿಟರ್ನ್
ಇದೆಲ್ಲದು ಕೂಡ ಕಂಟ್ರೋಲ್ ಸ್ಟೇಟ್ಮೆಂಟ್. ಇದೇ ಕ್ವಶನನ್ನು ಕ್ವಶನ್ ನಂಬರ್ 2 ಅಲ್ಲಿ ಕೇಳಿದ್ದಾರೆ ನೋಡಿ. ಎಕ್ಸ್ಪ್ಲೈನ್ ಫಾಲೋವಿಂಗ್ ಜಂಪ್ ಸ್ಟೇಟ್ಮೆಂಟ್, ಬ್ರೇಕ್ ಆ್ಯಂಡ್ ಕಂಟಿನ್ಯೂ ಅಂತ ಕೇಳಿದ್ದಾರೆ ಸ್ಪೆಸಿಫಿಕಲಿ. ಅಥವಾ ನಿಮಗೆ ಡೈರೆಕ್ಟ್ಲಿ ವಾಟ್ ಆರ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ರು ಸೇಮ್, ಬ್ರೇಕ್, ಕಂಟಿನ್ಯೂ, ರಿಟರ್ನ್. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನೀವು ಇದನ್ನು ಆಲ್ರೆಡಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ C++ ಕಲ್ತಿದ್ದಿದ್ರೆ ಅದರಲ್ಲಿ ಕಲ್ತಿರ್ತೀರ. ಯಾವ್ದು ಹೇಳಿ? ಒಂದು ಇನ್ಹೆರಿಟೆನ್ಸ್, ಎನ್ಕ್ಯಾಪ್ಸುಲೇಷನು, ಅಬ್ಸ್ಟ್ರಾಕ್ಷನ್ನು, ಪಾಲಿಮಾರ್ಫಿಸಮ್ಮು, ಇದೆಲ್ಲ ಬರುತ್ತೆ. ಯಾವುದಿದು? ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸರಿನಾ? ನೆಕ್ಸ್ಟು, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಡಿಫರೆಂಟ್ ಲೆಕ್ಸಿಕಲ್ ಇಶ್ಯೂ ಇನ್ ಜಾವಾ. ಇದನ್ನು ಕ್ವಶನ್ ನಂಬರ್ 1 ಕೇಳಿದ್ದಾರೆ. ಲೆಕ್ಸಿಕಲ್ ಇಶ್ಯೂ 1 ಟೈಮ್ ಕೇಳಿದ್ದಾರೆ. ಓಕೆ, ಇದನ್ನು 1 ಟೈಮ್ ಕೇಳಿದ್ದಾರೆ, ಇದನ್ನು 1 ಟೈಮ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಊಪ್ಸ್ ಪ್ರಿನ್ಸಿಪಲ್ಸ್ ಇನ್ ಜಾವಾ. ಊಪ್ಸ್ ಪ್ರಿನ್ಸಿಪಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್, ಇದು ಪ್ರಿನ್ಸಿಪಲ್ ಯಾವುದು? ಅದೇ ಅಲ್ವಾ? ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್. ಜಾವಾದಲ್ಲಿ 1-2 ಎಕ್ಸ್ಟ್ರಾ ಬರುತ್ತೆ. ಮೆಸೇಜ್ ಪಾಸಿಂಗು ಅದು ಬರುತ್ತೆ, ಮತ್ತು ಬೈಂಡಿಂಗ್ ಬರುತ್ತೆ. ಸೊ ಇದು ಬರುತ್ತೆ. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಟೋಟಲ್ 6 ಇರುತ್ತೆ. ಇನ್ನು ಜಾವಾ ಅಂತ ಕೇಳಿದಾಗ ಅವೆರಡನ್ನ ಆ್ಯಡ್ ಮಾಡಿ. ಒಂದು ಇದು ಯಾವುದು? ಮೆಸೇಜ್ ಪಾಸಿಂಗ್ ಆ್ಯಂಡ್ ಬೈಂಡಿಂಗ್. ಓಕೆ, ನೆಕ್ಸ್ಟು ಡಿಫ್ರೆನ್ಷಿಯೇಟ್ 2 ಪ್ಯಾರಾಡೈಮ್ಸ್ ಆಫ್ ಪ್ರೋಗ್ರಾಮಿಂಗ್. ಪ್ಯಾರಾಡೈಮ್ಸ್ ಆಫ್ ಪ್ರೋಗ್ರಾಮಿಂಗ್ ಅಂತ ಹೇಳಿದಾಗ ನಮಗೆ ಸಿ ಪ್ರೋಗ್ರಾಮ್ ಅಂದರೆ ಅದು ಪ್ರೊಸೀಜರ್ ಓರಿಯೆಂಟೆಡ್ ಆಗಿರುತ್ತೆ. ನಮ್ಮದು C++, ಜಾವಾ ಇದೆಲ್ಲದು ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಪ್ಯಾರಾಡೈಮ್ಸ್, ಪ್ರೊಸೀಜರ್ ಓರಿಯೆಂಟೆಡ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್. ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೈನ್ ಮಾಡಿ. ಪ್ರೊಸೀಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದು? C++. ಬಟ್ ಇದರಲ್ಲಿ ನಾವು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ತೇವೆ. ಸೊ ಇಟ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್. ಯಾಕಂದರೆ ನಾವು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿನೇ ಕ್ಲಾಸನ್ನಾಗಲಿ ಯಾವುದನ್ನು ಆಕ್ಸೆಸ್ ಮಾಡಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್, ಅಥವಾ ಫಂಕ್ಷನನ್ನು ಆಕ್ಸೆಸ್ ಮಾಡಬೇಕಂದ್ರೆ ಆಬ್ಜೆಕ್ಟ್ ಡಾಟ್ ಫಂಕ್ಷನ್ ಅಲ್ವಾ? ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿರುತ್ತೆ. ದಟ್ ಈಸ್ ದ ಪ್ಯಾರಾಡೈಮ್ಸ್. ನೆಕ್ಸ್ಟ್, 2D array, 1D array ಮತ್ತು 2D array. ಇಲ್ಲಿ ಕ್ವಶನ್ ಡಿಕ್ಲರೇಷನ್ ಅಂತೇಳಿ ಕೇಳ್ಬೋದು, ಅಥವಾ ಡಿಫೈನ್ಡ್ ಆ್ಯಂಡ್ ಯೂಸ್ಡ್. ಇದನ್ನು ಕ್ವಶನ್ ನಂಬರ್ 1 ಕೇಳಿದ್ದಾರೆ, 2 ಕೇಳಿದ್ದಾರೆ. 1D array ಮತ್ತು 2D array ತುಂಬ ಇಂಪಾರ್ಟೆಂಟ್ ವಿತ್ ಎಕ್ಸಾಂಪಲ್. ಲೈಕ್ ಡಿಕ್ಲರೇಷನ್ ಕೇಳ್ಬೋದು, ಅಥವಾ ಡಿಫೈನ್ಡ್ ಆ್ಯಂಡ್ ಯೂಸ್ಡ್ ಅಂತೇಳಿ ಕೇಳ್ಬೋದು. ಓಕೆ, ನೆಕ್ಸ್ಟ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಕಂಪೈಲ್ ಒನ್ಸ್ ಆ್ಯಂಡ್ ರನ್ ಎನಿವೇರ್. ಕಂಪೈಲ್ ಒನ್ಸ್ ಅಂತ ಹೇಳಿದ್ರೆ ಜಾವಾ ಪ್ರೋಗ್ರಾಮನ್ನು ನೀವು ಒಂದು ಟೈಮ್ ಪ್ರೋಗ್ರಾಮನ್ನು ಬರೆದು ಕಂಪೈಲ್ ಮಾಡಿದರೆ ಅಲ್ಲಿ ಡಾಟ್ ಕ್ಲಾಸ್ ಅಂತೇಳೋ ಬೈಟ್ ಕೋಡ್ ಕ್ರಿಯೇಟ್ ಆಗುತ್ತೆ. ಡಾಟ್ ಕ್ಲಾಸ್. ಓಕೆ, ಸೊ ಇದು ಏನು ಮಾಡುತ್ತೆ? ನೀವು ಯಾವುದೇ ಮಷೀನಿಗೆ ಹೋಗಿ ಈ ಕೋಡನ್ನು ರನ್ ಮಾಡಿದರೆ, ಜಾವಾ ವರ್ಚುವಲ್ ಮಷೀನ್ ಇದೆ ನೋಡಿ, JVM, ಇಟ್ ಈಸ್ ಇಂಡಿಪೆಂಡೆಂಟ್. ಆವಾಗ ಎಲ್ಲೂ ಕೂಡ ಈ ಕೋಡನ್ನು ನೀವು ರನ್ ಮಾಡ್ಬೋದು. ಅಂದರೆ ನೀವು ಒಂದು ಟೈಮ್ ಅದನ್ನು ಕಂಪೈಲ್ ಮಾಡಬೇಕು. ಆವಾಗ ಡಾಟ್ ಕ್ಲಾಸ್ ಅಂತೇಳೋ ಬೈಟ್ ಕೋಡ್ ಕ್ರಿಯೇಟ್ ಆಗುತ್ತಲ್ಲ, ಅದನ್ನು JVM ಇದೆಯಲ್ಲ, ಜಾವಾ ವರ್ಚುವಲ್ ಮಷೀನು, ನೀವು ಯಾವುದೇ ಮಷೀನಲ್ಲೂ ಕೂಡ ನಿಮಗೆ ರನ್ ಮಾಡಲಿಕ್ಕೆ ಇದಾಗುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕಂಪೈಲ್ ಒನ್ಸ್ ಆ್ಯಂಡ್ ರನ್ ಎನಿವೇರ್. ಅದನ್ನು ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕರೆದಿದ್ದಾರೆ. ಸೊ ಆಲ್ರೆಡಿ ಬ್ರೇಕ್ ಮತ್ತು ಕಂಟಿನ್ಯೂ ಬಗ್ಗೆ ಆಲ್ರೆಡಿ ಮಾತಾಡಿದ್ದೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾ. ಇಫ್ ಸ್ಟೇಟ್ಮೆಂಟ್ ಅಂದರೆ ಒಂದು ಸಿಂಪಲ್ ಇಫ್, ಇನ್ನೊಂದು ಎಲ್ಸ್ ಇಫ್ ಲ್ಯಾಡರ್ ಇದೆ, ಇಫ್ ಎಲ್ಸ್, ದೆನ್ ನೆಸ್ಟೆಡ್ ಇಫ್. ಅದು 4 ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಲಿಸ್ಟ್ ಆ್ಯಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾ ಎಕ್ಸ್ಪ್ಲೇನ್ ಮಾಡಬೇಕು. ಇಫ್, ನೆಸ್ಟೆಡ್ ಇಫ್, ಎಲ್ಸ್ ಇಫ್ ಲ್ಯಾಡರ್ ಬರುತ್ತೆ, ಇಫ್ ಎಲ್ಸ್. ಓಕೆ, ಇದಿಷ್ಟು ಥಿಯರಿ ಕ್ವಶನ್ಸ್. ಇದರಲ್ಲಿ ನಾನು ಇದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಫಸ್ಟಿಂದನೂ ಇನ್ಕ್ಲೂಡ್ ಮಾಡಿದ್ದೇನೆ, ಸೆಕೆಂಡ್ ಇನ್ಕ್ಲೂಡ್ ಮಾಡಿದ್ದೇನೆ. ಸೆಕೆಂಡ್ ಅನ್ನೋದು ನಾನು ಈ ಕಲರ್ಲಿ ಬರೆದಿದ್ದೇನೆ, ಫಸ್ಟನ್ನು ಈ ಕಲರ್ಲಿ ಬರೆದಿದ್ದೇನೆ, ಗ್ರೀನಲ್ಲಿ. ಆ್ಯಂಡ್ ನಾನು ಎದುರುಗಡೆ ಇಲ್ಲಿ ಇದು ಮಾಡಿದ್ದೆ ನೋಡಿ, ಸ್ಟಾರ್ ಮಾಡಿದ್ದೆ ನೋಡಿ, ಈ ಕಲರ್ಲಿ ಸೇಮ್ ಕಲರ್ಲಿ ಸ್ಟಾರ್ ಮಾಡಿದ್ದು. ಲೈಕ್ ನಿಮಗೆ ಏನು ಫಸ್ಟ್ ಕ್ವಶನಲ್ಲೂ ರಿಪೀಟ್ ಆಗಿದೆ, ಸೆಕೆಂಡ್ ಕ್ವಶನಲ್ಲೂ ರಿಪೀಟ್ ಆಗಿದೆ ಅಂತ ಮೀನಿಂಗ್. ಸರಿನಾ? ಇದಿಷ್ಟು ಥಿಯರಿ ಕ್ವಶನ್ಸ್ ಆಯಿತು. ಈಗ ನಿಮಗೂ ಪ್ರೋಗ್ರಾಮ್ ಬಂದರೆ, ಪ್ರೋಗ್ರಾಮ್ ಕಲಿಲೇಬೇಕು, ದೇರ್ ಇಸ್ ನೋ ಆಪ್ಷನ್. ಯಾಕಂತ ಕೇಳಿದರೆ ಯಾವುದೇ ಹೆಚ್ಚಿನ ಕ್ವಶನ್ ಪೇಪರಲ್ಲಿ, ಔಟ್ ಆಫ್ 7 ಕ್ವಶನ್ ಪೇಪರಲ್ಲಿ 5 to 6 ಕ್ವಶನ್ ಪೇಪರ್ಸಲ್ಲಿ ಥಿಯರಿ ಜೊತೆ ಒಂದು ಪ್ರೋಗ್ರಾಮನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಸಿಂಪಲ್, ಬೇಸಿಕ್ ಪ್ರೋಗ್ರಾಮ್ ಇರುತ್ತೆ. ಒಂದು 5 to 10 ಲೈನ್ಸ್ ಆಫ್ ಕೋಡ್ ಇರುತ್ತೆ. ಅಂದರೆ ಬೇಸಿಕಲಿ ಫಂಕ್ಷನ್ಸ್, ಜಾವಾ ಫಂಕ್ಷನ್, ಮತ್ತು ನಿಮ್ಮದು ಮೇನ್ ಫಂಕ್ಷನ್, ಹ್ಯಾಶ್ ಇನ್ಕ್ಲೂಡ್, ಹೆಡರ್ ಫೈಲ್, ಅದನ್ನೆಲ್ಲ ಇನ್ಕ್ಲೂಡ್ ಮಾಡೋದಷ್ಟೇ ಅಲ್ವಾ. ಇದು ನಿಮಗೆ ಈ ಕಲರ್ಲಿ ಬರೆದಿದ್ದು, ನಾನು ಆರೆಂಜ್ ಕಲರ್ಲಿ ಬರೆದಿದ್ದು ಕ್ವಶನ್ ನಂಬರ್ 1 ಬಂದಂಥ ಪ್ರೋಗ್ರಾಮ್. ಮತ್ತು ಪ್ರೋಗ್ರಾಮ್ ಹೆಚ್ಚಿನ ಟೈಮ್ ರಿಪೀಟ್ ಆಗಿಲ್ಲ. ಓಕೆ, ಬಟ್ ಇದಿಷ್ಟು ಕಲ್ತ್ಕೊಂಡೋದ್ರೆ ನನ್ನ ಪ್ರಕಾರ ನೀವು 2ರಲ್ಲಿ 1 ಅಂತೂ ಪಕ್ಕ ಅಟೆಂಡ್ ಮಾಡ್ಬೋದು 100%. ಓಕೆ, ಸೊ ಡೆವಲಪ್ ಜಾವಾ ಕೋಡ್ ಟು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸು, ಡೆವಲಪ್ ಜಾವಾ ಪ್ರೋಗ್ರಾಮ್ ಟು ಕನ್ವರ್ಟ್ ಸೆಲ್ಸಿಯಸ್ ಟು ಟೆಂಪರೇಚರ್ ಟು ಫ್ಯಾರನೀಟ್. ಇದು ಕೂಡ ತುಂಬ ಈಸಿ ಇದೆ. ಥರ್ಡ್ ಒನ್, ರೈಟ್ ಅ ಜಾವಾ ಪ್ರೋಗ್ರಾಮ್ ವಿತ್ ದ ಮೆಥಡ್ ಟು ಚೆಕ್ ವೆದರ್ ಗಿವನ್ ನಂಬರ್ ಇಸ್ ಪ್ರೈಮ್ ಆರ್ ನಾಟ್. ಇದು ತುಂಬ ಈಸಿ ಇದೆ. ಡೆವಲಪ್ ಅ ಪ್ರೋಗ್ರಾಮ್ ಟು ಫೈಂಡ್ ಎವರೇಜ್ ಎಮಂಗ್ ದ ಎಲಿಮೆಂಟ್ಸ್. ಒಂದು ಎಲಿಮೆಂಟನ್ನು ಕೊಟ್ಟು ಎವರೇಜ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ ಯೂಸಿಂಗ್ ಫಾರ್ ಈಚ್ ಲೂಪ್. ಇದು ನೋಡಿ, ಫಾರ್ ಈಚ್ ಲೂಪ್ ಒಂದು ಟೈಮ್ ಕ್ವಶನ್ ನಂಬರ್ 1 ಬಂದಿದೆ, ಇನ್ನೊಂದು ಕ್ವಶನ್ ಪೇಪರ್ಲಿ 2 ಬಂದಿದೆ. ಅದಕ್ಕೆ ನೀವು ಅಟ್ ಎನಿ ಕಾಸ್ಟ್ ನೀವು ಯಾವುದೇ ಅಟೆಂಡ್ ಮಾಡಿ ಇದನ್ನು ಬಿಡಬಾರ್ದು. ಫಾರ್ ಈಚ್ ಲೂಪ್ ರಿಲೇಟೆಡ್ ಕ್ವಶನ್ಸನ್ನು ಬಿಡಬಾರ್ದು. ಎರಡನೇದು, ಡಿಫೈನ್ ಅರ್ರೇ ಪ್ರೋಗ್ರಾಮ್ ಟು ಆ್ಯಡ್ 2 ಮ್ಯಾಟ್ರಿಕ್ಸ್. ಇದನ್ನು ಕ್ವಶನ್ ನಂಬರ್ 2 3 ಟೈಮ್ಸ್ ಕೇಳಿದ್ದಾರೆ, ಕ್ವಶನ್ ನಂಬರ್ 1 1 ಟೈಮ್ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್.
ಓಕೆ, ನೆಕ್ಸ್ಟ್ ಜಾವಾ ಪ್ರೋಗ್ರಾಮ್ ಟು ಫೈಂಡ್ ಗ್ರೇಟೆಸ್ಟ್ ಆಫ್ 3 ನಂಬರ್ಸ್ ಬಟ್ ಯೂಸಿಂಗ್ ಟರ್ನರಿ ಆಪರೇಟರ್ಸ್. ಟರ್ನರಿ ಗೊತ್ತಿದೆಯಲ್ಲ, ಕೋಲನನ್ನು ಯೂಸ್ ಮಾಡಿ ಕ್ವಶನ್ ಮಾರ್ಕನ್ನು ಯೂಸ್ ಮಾಡಿ ಮಾಡ್ತಾರೆ ನೋಡಿ, ಅದನ್ನೇ ಮಾಡಬೇಕು ನೀವು. ಎ ಇಸ್ ಗ್ರೇಟರ್ ಇಫ್ ಎ ಇಸ್ ಗ್ರೇಟರ್ ದೆನ್ ಬಿ, ಎಲ್ಸ್ ಇಫ್ ಎ ಇಸ್ ಗ್ರೇಟರ್ ದೆನ್ ಸಿ, ಅದೆಲ್ಲ ಇಲ್ಲ. ಇಫ್ ಅಂತ ಇದು ಮಾಡಿ ಅದ್ರ ಒಳಗಡೆ ಲೂಪ್ ಒಳಗಡೆ ಹೋಗುತ್ತೆ, ಅದನ್ನು ಮಾಡಲಿಕ್ಕಿಲ್ಲ. ಐ ಮೀನ್ ಇಫ್ ಕಂಡೀಷನ್ ಒಳಗಡೆ ಹೋಗುತ್ತೆ, ನಾಟ್ ಲೂಪ್. ಇಫ್ ಕಂಡೀಷನ್ ಒಳಗಡೆ ಹೋಗುತ್ತೆ, ಆ ಥರ ಚೆಕ್ ಮಾಡಲಿಕ್ಕಿಲ್ಲ. ಟರ್ನರಿ ಆಪರೇಟರ್ನೇ ಯೂಸ್ ಮಾಡಬೇಕು. ಅದಾದಮೇಲೆ ಜಾವಾ ಪ್ರೋಗ್ರಾಮ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಯೂಸಿಂಗ್ ಫಾರ್ ಲೂಪ್ ಯೂಸ್ ಮಾಡಿ ಸಾರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಜಾವಾ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಸರ್ಚ್ ಆನ್ ಎನ್ ಎರೆ ಎಲಿಮೆಂಟ್ಸ್, ಸರ್ಚ್ ಆನ್ ಎರೆ. ಓಕೆ, ಸೊ ಇಲ್ಲಿ ನೋಡಿ ನಿಮಗೆ ಕ್ವಶನ್ ನಂಬರ್ 2 ಅಲ್ಲಿ ಅವರು ಒಂದು ಫಾರ್ ಈಚ್ ಲೂಪ್ ಯೂಸ್ ಮಾಡಿ ಇನಿಷಿಯಲೈಸ್ 2D ಎರ್ರೆ ಪ್ರಿಂಟ್ ದೆಮ್ ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ಎರೆ ಪ್ರೋಗ್ರಾಮ್ ಟು ಆ್ಯಡ್ 2 ಮ್ಯಾಟ್ರಿಕ್ಸ್ ಇದನ್ನು ಕೇಳಿದ್ದಾರೆ. ದೆನ್ ಗ್ರೇಟೆಸ್ಟ್ ಆಫ್ 3 ನಂಬರ್ಸ್ ಯೂಸಿಂಗ್ ಟರ್ನರಿ ಆಪರೇಟರ್ಸೇ ಹೇಳಿದ್ದಾರೆ. ಜಾವಾ ಪ್ರೋಗ್ರಾಮ್ ಟು ಸಾರ್ಟ್ ಮತ್ತು ಲೀನಿಯರ್ ಸರ್ಚ್, ಸಾರ್ಟ್ ಮತ್ತು ಸರ್ಚ್ ಇದನ್ನು ನೀವು ಮೇ ಬಿ ನನ್ನ ಪ್ರಕಾರ ನೀವು DSCಯಲ್ಲಿ ಕಲ್ತಿದ್ದಿದ್ರೆ ಸಾರ್ಟಿಂಗ್ ಮತ್ತು ಸರ್ಚಿಂಗ್ ಇಲ್ಲಿ ನಿಮಗೆ ಬರೀಬೋದು. ಬಟ್ ಜಾವಾ ಪ್ರೋಗ್ರಾಮ್ ಹೇಳೋದು ಸಿ ಪ್ರೋಗ್ರಾಮ್ ಬರೀಲಿಕ್ಕಿಲ್ಲ ಆಮೇಲೆ. ಓಕೆ, ಸೊ ಇದಿಷ್ಟು ಪ್ರೋಗ್ರಾಮ್. ನಾನು ಹೇಳೋದು ಪ್ರೋಗ್ರಾಮ್ ಇದೆಲ್ಲ ತುಂಬ ಈಸಿ ಇದೆ. ಬಟ್ ಅಟ್ ಎನಿ ಕಾಸ್ಟ್ ಇವೆರಡು ಫಾರ್ ಈಚ್ ಲೂಪ್ ಯೂಸ್ ಮಾಡಿ ಮಾಡುವಂಥ ಪ್ರೋಗ್ರಾಮ್ ಪ್ಲಸ್ ಆ್ಯಡ್ 2 ಮ್ಯಾಟ್ರಿಕ್ಸ್ ಅದನ್ನು ಎಟ್ ಎನಿ ಕಾಸ್ಟ್ ಬಿಡಬೇಡಿ. ನೀವು ಸೆಕೆಂಡೇ ಕ್ವಶನ್ ಮಾಡ್ತೀರಂದರೆ ಇವು 5 ಕ್ವಶನ್ನ ಕಂಪಲ್ಸರಿ ಮಾಡಲೇಬೇಕು. ಇಲ್ಲ ನಾನು ಫಸ್ಟ್ ಮಾಡ್ತೇನೆ ಅಂದರೆ ಇವು 5 ಕ್ವಶನ್ನ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಪ್ರೋಗ್ರಾಮ್ ಹೆಚ್ಚಿನ ಟೈಮ್ ರಿಪೀಟ್ ಆಗಿರೋದು ಇದು ಒಂದೇ, 2 ಮ್ಯಾಟ್ರಿಕ್ಸ್ ಆ್ಯಡ್ ಮಾಡೋದು ಮತ್ತು ಫಾರ್ ಈಚ್ ಲೂಪಿಂದ ಇದಾಗೋದು. ಮತ್ತೆಲ್ಲ ಇದು ಏನು ಒಂದೊಂದು ಟೈಮ್ ಮಾತ್ರ ಬಂದಿರೋದು. ಸೊ ನೀವು ಇದಿಷ್ಟನ್ನು ಕಲ್ತ್ಕೋದ್ರೆ ಪಕ್ಕ 8ಅಲ್ಲಿ 1 ಅಂತೂ 100% ಬರುತ್ತೆ. ಇದರ ಎಲ್ಲಾದರೂ ಬರ್ಬೋದು, ಅಂದರೆ ಕ್ವಶನ್ ನಂಬರ್ 1ಅಲ್ಲಾದರೂ ಬರ್ಬೋದು, ಕ್ವಶನ್ ನಂಬರ್ 2 ಅಲ್ಲೂ ಬರ್ಬೋದು. ಸರಿನಾ? ಇದಿಷ್ಟು ಮಾಡ್ಯೂಲ್ 1 ಆಗಿದೆ. ಸೊ ನಾನು ಆಫ್ಟರ್ನೂನು 2:30 ನಂತರ ಮಾಡ್ಯೂಲ್ 2 ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಅಷ್ಟರ ಒಳಗಡೆ ಅಥವಾ ವಿದಿನ್ 5 o'clock ಅಥವಾ 6 o'clock ಒಳಗಡೆ ಮಾಡ್ಯೂಲ್ 1 ಮಾಡಿ, ನಂತರ 7 o'clock ನಂತರ ಒಂದು ಮಾಡ್ಯೂಲ್ 2 ಎಷ್ಟಾಗುತ್ತೆ ಅಷ್ಟು ಮಾಡಿ. ಅಟ್ ವರ್ಸ್ಟ್ ಕೇಸ್ ನಿಮ್ಗೆ ಮಾಡ್ಯೂಲ್ 2 ಮಾಡಲಿಕ್ಕೆ ಆಗದೇ ಇದ್ರು ಇವತ್ತು ಮಲಗೋದ್ರೊಳಗಡೆ ಮಾಡ್ಯೂಲ್ 1 ಮಾಡಿ. 3 ಡೇಸಿಗೆ 3 ಮಾಡ್ಯೂಲನ್ನು ಕಂಪಲ್ಸರಿ ಮಾಡಲೇಬೇಕು. 4th ಡೇ ಬೇಕಾದರೆ 2 ಮಾಡ್ಯೂಲನ್ನು ಒಟ್ಟಿಗೆ ಮಾಡಿ. ಓಕೆ, ಅದು ನಾನು ಮೊದಲೇ ಹೇಳಿದ್ದೆ ನೋಡಿ. ಇಲ್ಲ ನಾನು ಇವತ್ತೇ 2 ಮಾಡ್ಯೂಲ್ಸ್ ಮಾಡ್ತೇನೆ ಅಂತ ಹೇಳಿದರೆ 2 o'clock ನಂತರ ಸೆಕೆಂಡ್ ಮಾಡ್ಯೂಲ್ ಅಪ್ಲೋಡ್ ಮಾಡ್ತೇನೆ. ಅಪ್ ಟು 5 o'clock ನೀವು 1 ಮಾಡ್ಯೂಲಿಗೆ ತಗೊಳ್ಳಿ, ನೋ ಪ್ರಾಬ್ಲಮ್. 5 ನಂತರ 6ಇಂದ ಅಪ್ ಟು 11 ಅಥವಾ 12 2 ಮಾಡ್ಯೂಲ್ ಮಾಡಿ. ನಾಳೆ 2 ಮಾಡ್ಯೂಲ್ ಮಾಡಿ, ನಾಡಿದ್ದು ಇನ್ನು 1 ಮಾಡ್ಯೂಲ್ ಉಳಿತದೆ. ಅದನ್ನು ಫಸ್ಟ್ ಹಾಫಲ್ಲಿ ಮಾಡಿದರೆ, ಬಿಫೋರ್ ಆಫ್ಟರ್ನೂನ್ ಮಾಡಿದರೆ ಕಂಪ್ಲೀಟ್ಲಿ ರಿವಿಷನ್ ಮಾಡ್ಕೊಂಡು ಬರ್ಬೋದು. ಯಾವುದೇ ನಿಮ್ಗೆ ಇದಿರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ. ಪ್ರೋಗ್ರಾಮಿಂಗಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ. ಪ್ರೋಗ್ರಾಮಿಂಗ್ ಕಲ್ತ್ರೆ ನೀವು ಆರಾಮ್ಸೆ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.